ಬಾಳ ವಿಚಾರ ಮಾಡ್ಬೇಕು. ಯಾವ ಪಾರ್ಟಿ ಪಂಗಡ್ ಮಾತಾಡತ್ತಿಲ್ಲ. ಈ ಫ್ಯಾಕ್ಟ್ರಿ ಅವ್ರ ಎಲೆಕ್ಷನ್ ಹತ್ರ ಒಟ್ಟ ಓಟ್ ಹಾಕಂಗ ಅವ್ರಿಗೆ ಏನಾಕತಿ. ನಾ ಮುಂಜಾನೆ ಹೇಳಿನಿ, ಫ್ಯಾಕ್ಟ್ರಿ ಮಾಡೋಣ ರೊಕ್ಕ ಬರ್ತತಿ, ಅಧಿಕಾರಿ ಸಿಗೋಣ ಮತ ಬರ್ತತಿ, ನಮ್ಮನ್ನ ಅದರಲ್ಲಿ ಗಿಳಿಸ್ತಾರ. ಅದಕ್ಕೆ ನಾ ಹೇಳೋದು ವಿಷಯ ಇಷ್ಟ ಐತಿ. ಮತ್ ಈಗ ಇನ್ನೊಂದು ನಾವೆಲ್ಲಾರು ವಿಚಾರ ಮಾಡ್ಬೇಕಂತ, ನಮ್ಮ ಇವು ದೊಡ್ಡ ದೊಡ್ಡ ಏನ್ ನ್ಯಾಷನಲ್ ಮೀಡಿಯಾ ಉಳ್ದಾವ್ ಏನಿದಾವ್ ತಿಳಿವಾರ. ಯಾವರ ಕುಡಿದು ಬಿದ್ದದ ಸುದ್ದಿ ಮಾಡ್ತಾರು, ರಾತ್ರಿ ಯಾವಕ್ಕೆ ಬನ್ನಿ ಯಾವ ಹೋದರೆ ಸುದ್ದಿ ಮಾಡ್ತಾರು. ರೈತರ ಹಾದಿ ಮೇಲೆ ತೊಯ್ಕೊಳತ್ತದ 4 ದಿವಸ ಆತು. ಇದನ್ನ ಸುದ್ದಿ ಮಾಡಕ್ ಬರುದಿಲ್ಲ ಇವ್ರಿಗೆ. ಸುದ್ದಿ ಮಾಡಕ್ ಬರುದಿಲ್ಲ. ಜಗಕ್ಕೆ ಹಾಕವ್ರು ನಾವು. ಈಗ ಸದ್ಯಕ್ಕೆ ನಮ್ಮಲ್ಲಿ ನಾವು ಲೆಕ್ಕ ತಗಾರ 70% ಮಂದಿ ನಾವು ಓದಿದ್ವು, ನಾವು ದುಡಿಯೋರ್ದಿವು. ಕಾರ್ಪೊರೇಟರ್ ಒಳದವ್ರು ಎಷ್ಟು ಅದಾರ? 10% ಅದಾರ ಕಾರ್ಪೊರೇಟರ್ ಒಳದವ್ರು. ಎಲ್ಲಾರು ಆಟ ಆಡಿಸ್ತಾರ ಅವ್ರು. ರೋಡ್ ಮೇಲೆ ಕೂತದಿವು, 4 ಜನ ರೈತರು ಅಡಿಗೆ ಮಾಡ್ಕೊಂಡು ತಿನ್ನಾಕಿದ್ದಾವು, ಮನಿ ಮಠ ಬಿಟ್ಟು ಬಂದಾರು. ಯಾಕೆ ನಿಮ್ ಚಾನಲ್ಗಳಿಗೆ ಸುದ್ದಿ ಮಾಡಕ್ ಸುದ್ದಿಲ್ಲ? ರೈತರ ಬದಲು ನೀವು ಮಾತಾಡಂಗಿಲ್ಲ. ಮಾತಾಡ್ಬೇಕು. ಎಲ್ಲ ದೊಡ್ಡ ದೊಡ್ಡ ಲೋಕಲ್ ಮೀಡಿಯಾದವ್ರು ಮಾಡಾಕಿತ್ತಾರು, ಯಾರ್ಯಾರ ಪಾಪ ಯೂಟ್ಯೂಬರ್ ಮಾಡಾಕಿತ್ತಾರು. ಒಬ್ರಿಬ್ರ ಎಲ್ಲಾರ ಒಂದ್ ಏನಾರ ಒಂದ್ ಘಟ್ಟ ಆಗಿರ್ತೈತಿ. 15 ದಿವಸ ಹಾಕಿ ಇರ್ತಿರ್ ಟಿವ್ಯಾಗ. ರೋಡ್ ಮೇಲೆ ಕೂತದಿವು, ವಾರ ಆತ. ಏನ್ ಕೇಳಿದ್ವಿ ನಾವು? ಅವ್ರದೇನ್ ಮನಿ ಮಠ ಕೇಳಿದ್ವು, ಅವ್ರದೇನ್ ಅರ್ಧ ಪಾಲ ಕೇಳಿದ್ವು. ಇನ್ನೊಂದ್ 200-300 ರೂಪಾಯಿ ರೊಕ್ಕ ಹಾಸ್ಪಿಟಲ್ ಕೂಡ ಕೇಳಾಕ್ತಿದ್ವು. ನಾವು ದುಡ್ದು ಯಾಕಂದ್ರೆ 3 ವರ್ಷ ಆಯ್ತು ಅಷ್ಟ ಬಿಲ್ ಐತಿ. ಹೆಚ್ಚಿಲ್ಲ. DAP ಅದು 2,000 ರೂಪಾಯಿ ಆಗ್ಯಾವ. ಕೇಳಿದ್ವಿ ನಿಮಗೆ? ಯಾರು ಕೇಳ್ತಾರ್ರಿ? ಅವ್ರದೊಂದ್ ಮಳಿ ತಗೊಳಕ್ ಹೋಗ್ರಿ, ಅದನ್ನ ಹೆಂಗ್ ಬೇಕಾದಾಗ ಹೆಚ್ಚು ಮಾಡ್ತಾರ. ಅದನ್ನೊಂದ್ ಚಾಲು ಇರ್ತೈತಿ ಬ್ಯಾರೆ, ಹಿಂದಿಂದೊಂದ್ ಚಾಲು ಮಾಡ್ತಾರ ಬ್ಯಾರೆ. ಉದ್ರಿ ಕೊಡಂಗಿಲ್ಲ. ನಮ್ ಕಬ್ಬಿ 3 ತಿಂಗಳು ಬಿಲ್ ಕೊಡಂಗಿಲ್ಲ. ದಯಮಾಡಿ ಅಂತಾರು ಒಂದಿಟ್ಟು ಏನಾರ ಇವ್ರು ಬಿಡ್ತಾರೋ ಅಂತ ಹೇಳಿ. ಏನಿಲ್ಲ, ಇದು ಐಂತಲ್ಲಿದ ಆರಂಭ ಆತ. ಯಾವಾಗ್ಲೂ ರೈತರು ಹಿಂಗ್ ಕೂಡಿದ್ ನಾನು ನೋಡಿಲ್ಲ. ಈಗ ಕೂಡಿದೀವ, ಇದು ಐಂತಲ್ಲಿದ ಆರಂಭ ಆಗೈತಿ. ಇನ್ನೈತಿ ನಿಮ್ದು ಒಬ್ಬೊಬ್ರದ್ದು ಮಾರಿ ಹಬ್ಬ. ನೀವು ತಿಳಿದಿರ್ಬೇಕ. ಆಟ ಕೊಟ್ರ ಇಟ್ ಕೊಟ್ರ ಹಂಗ ಹೇಳ್ರ ಹಿಂಗ ಹೇಳ್ರ, ಅದನ್ನ ಮಾಡ್ರಿ ಇದನ್ನ ಮಾಡ್ರ. ಒಳಗೊಳಗ ರೈತರೊಳಗ ಜಗಳ ಹಚ್ಚುದು, ನಮ್ಮೊಳಗ ಕಡ್ಕೊಂಬ ಕಬ್ಬ ಅಂತ ಹೇಳುದು. ಕೆಲವೊಂದ್ ಫ್ಯಾಕ್ಟ್ರಿ ಅವ್ರ ಒಳಗ ಕಡ್ಕೊಂಡ್ ಹಿಂಗ ಹಚ್ಬೇರಿ ಅಂದ್ರತ್ತ. ನಾವ ಸ್ವಚ್ಛ ಮಾತು ಕೊಡ್ತೀವ. ಯಾರ್ಯಾರ ನಮ್ಮ ಮನೆಗೆ ಯಾರ ನಾವು ಬೇಡ ರೈತರಿಗೆ, ಮಹಾರಾಷ್ಟ್ರದವ್ರು ಕೊಡ್ಲಿ, ಗುಜರಾತ್ದವ್ರು ಕೊಡ್ಲಿ, ಅಲ್ಲಿ ಹೋದ್ ಕಬ್ಬ ಹೋಗಿತ್ವ. ಬರೇ ನಮ್ಮ ಬೇಡಿಕೆ ಹೇಳ್ತಾನ. ಕರ್ನಾಟಕದಾಗ ಯಾವ ಫ್ಯಾಕ್ಟ್ರಿ ಚಾಲೋ ಬಿಡುದಿಲ್ಲ, ಒಂದ್ ಬೇಡಿಕೆ ಕಬ್ಬ ಕಡಿ ಬಿಡುದಿಲ್ಲ. ಯಾರು ಕೊಡ್ತಾರ ಹೋಗ್ಲಿ, ವರ್ಷ ಆಯ್ತಾ ಹೋಗ್ಲವ. ಈ ಮಹಾರಾಷ್ಟ್ರದವ್ರು ಯಾರೋ ಒಬ್ರು ಅವ್ರು ಘೋಷಣೆ ಮಾಡ್ಯಾರ, ಅಲ್ಲಿ ಹೋಗವ್ರು ಹೋಗ್ರಿ, ಅವ್ರಿಗೆ ಕೊಡುನು. ನಮ್ಮ ಏರಿಯಾದಾಗ ಏನೇನು ಫ್ಯಾಕ್ಟ್ರಿಗಳದಾವ್, ನಾವು ಯಾರ್ಯಾರು ಸೆನಿಸಿನ ಊರ್ದವ್ರು ಎಲ್ಲಾರು ಬಾಳೆಯಾಗ ಫ್ಯಾಕ್ಟ್ರಿಗಳ ಮುಂದೆ ಕುಂಡ್ರು. ಇನ್ ಅವ್ರು ಯಾವಾಗ ಚಾಲು ಮಾಡ್ತಾರ ಮಾಡ್ಲಿ, ಅವ್ರು ಹೆಂಗ್ ಮಾಡ್ತಾರ ಮಾಡ್ಲಿ ನೋಡುನು. ಇದು ಏನ್ ಚಾಲು ಆಗೈತಿ, ಇದ್ರೊಳಗೆ ಹೋರಾಟದಾಗ ಯಾರು ಏನ್ ಸರಿಯಂಗಿಲ್ಲ. ಈ ಸಲ ಏನ್ ಮಾಡ್ತೀವಿ, ಏಂಜಿಗೆ ಹೆಂಗಿರ್ಬೇಕಂದ್ರ ಮುಂದೆ ಇದ್ರ ಮ್ಯಾಲ 10 ವರ್ಷ ತಾವ ಘೋಷಣೆ ಮಾಡ್ಬೇಕು ಬಿಲ್ ಅವ್ರ. ಹಂಗ್ ಮಾಡೋದೈತಿ. ದಯಮಾಡಿ ರೈತ ಕುಟುಂಬನವ್ರ ಜಾತಿ ಮತ ಪಂಥ ವಿಚಾರ ಮಾಡಬೇಡ್ರಿ. ಯಾವ್ದು ರಾಜಕೀಯದ ವಿಚಾರ ಮಾಡಬೇಡ್ರಿ. ಯಾವ ರಾಜಕೀಯ ಪಕ್ಷಗಳು ವಿಚಾರ ಮಾಡಬೇಡ್ರಿ. ರೈತ ಕುಲಕ್ಕೆ ಎಲ್ಲರೂ ಒಂದಾಗುದೈತಿ. ರೈತರ ಸಲುವಾಗಿ ಒಂದಾಗುದೈತಿ. ರೈತರು ನಾವು ಒಂದಾಗುದೈತಿ. ನಾವು ಕುಡುದೈತಿ. ಇದನ್ನ 2 ದಿವಸ ಆಕೈತಿ ಹೋಗ್ಲಿ. ಈಗ ನಮ್ಮ ಊರವರೆಲ್ಲ ಕೂಡಿ ನಾವು ಗುರ್ಲಾಪುರ ಕ್ರಾಸ್ ಹೋಗಿ ಅಲ್ಲಿ ಭೇಟಿಯಾಗಿ ಏನಾರ ಒಂದು ನಮ್ಗೆ ಈಗಿತ್ತು ಮಾಡಿ ಬರ್ಬೇಕಂತ ರೆಡಿಯಾಗಿದ್ವು. ಎಲ್ಲ ಊರು ಎಲ್ಲ ರೈತರಿಗೆ ಬರಾಕದವ್ರು ಹೋರಾಟ ಬರ್ಲಿ. ಯಾರಿಗೆ ಬರಾಕಾಗೋದು ಒಬ್ಬಟ್ಟು ಯಾರದ್ರಿ, ನಿಮ್ ಕೈಲಾಸ ಸಹಾಯ ಮಾಡ್ರಿ. ಸಂಘಟನೆ ಹೋಗಿ ಎಲ್ಲಾರು ಕೂಡಿದ್ರೆ ಮುಂದುವರ್ಸುನು. ನಾವು ಏನ್ ಬೇಕನ್ನೋದು ಪಡ್ಕೊಳ್ತಿರು. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೀನಿ.